ಅಲ್ಲಿ ಆಕಿ ಅವ್ರನ್ನ ನೋಡ್ಬೇಕು ಏನ್ ಬಂದಾರ ನೋಡ್ಬೇಕು. ಆಕಿ ಪರಿಸ್ಥಿತಿ ಕೆಟ್ಟಾಕತಿವ ಇವ. ಅಲ್ಲಿ ಹೋದ್ರ ನಾವೇನು ಅವ್ರ ನೋಡಾಕ್ ಹೊಕ್ಕವಿ ಗೌರಕ್ಕ, ಆದ್ರ ಅವ್ರಿಗೆ ತೊಂದ್ರೆ ಕೊಟ್ಟಂಗ ಆಕತಿವ. ಪಾಪ ಅವ್ರ ಕಷ್ಟದಾಗ ಇರ್ತಾರ. ಅವ್ರ ನೋಡಾಕ್ ಹಗ್ಲಲ್ಲ ಹೋಗಿ ಬಂದು ಮಾಡಿ ಅವಕ್ ಇನ್ನೊಂದು ತೊಂದರೆ ಕೊಡದಾಟ. ಅಲ್ಲ ಅವ್ನಿಗೆ ಉಣ್ಣಾಕ್ ಬಣ್ಣ ಕಟ್ಕೊಂಡು ಹೋದ್ರ ಅಲ್ಲಿ ಕೊಟ್ಟು ನೋಡಿ ಬರಾಕ್ ಬರೋದಿಲ್ಲನ. ಎಲ್ಲಿ ಉಂಟಿ ಹೋಗ ಯವ್ವ, ದವಾಖಾನಿ ಇದಾಗ ಹೊಲ್ಸಾಟ್ದಾಗ ವಾಸನ್ಯಾಗ ಎಲ್ಲಿ ಉಂಟಿ ಅಂತ ನಾನು. ಆಮೇಲೆ ಅಷ್ಟೆಲ್ಲ ಅನುಭವಿಸಿದ ಮ್ಯಾಗ ಎಲ್ಲಿ ಕೂಳು ಗಂಟಲ್ದಾಗ ಕೂಳಾರ ಇಳಿತೇನ. ಇಲ್ಲಿ ಮಗಳು ದವಾಖಾನೆ ಅಲ್ಲಿ ಬಿದ್ದಾಳ, ಆಪರೇಷನ್ ಥಿಯೇಟರ್ನ್ಯಾಗ. ಕೂಸು ಅಲ್ಲಿ, ಸೊಸಿ ಇಲ್ಲಿ, ಅಕ್ಕಿದ ಕೂಸು ಅಲ್ಲಿ. ಏನಂತೀನಿ ಅದನ್ನೆಲ್ಲ ನೋಡೋದ್ರಾಗ ಕೂಳೆಲ್ಲ ನೀರ್ ಸತಿ ಹೋಗ್ವಲ್ತು, ಗಂಟಲ್ದಾಗ ಇಳಿವಲ್ತು. ಹೌದು ಬಿಡವ, ಅದೇನ ಖರಿ ಹಂಗ ಆಕೈತಿ. ಮತ್ತು ಪಾಪ ಇವ ದೇವ್ರು ಎಷ್ಟು ಕಷ್ಟ ಕೊಡಬಾರ್ದವ ಆಕಿಗೆ. ಗಂಡ ಬಿಟ್ಟು ಓಡಿ ಹೋದ, ಮಕ್ಕಳು ದುಡಿತಾವು ಅಂತ ಕೈಗೆ ಬರತ್ಲೇನ. ಅದು ದುಡಿದ್ರು ಒಂದು ನೆಟಕ್ಕೆ ದುಡಿಯಂಗಿಲ್ಲ. ಕಷ್ಟ 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 ಇಷ್ಟು ದಿನ ಕಷ್ಟದಾಗ ಬಂದು ಇನ್ನ ಇಷ್ಟು ತ್ರಾಸು. ಮತ್ತು ಈ ನಮ್ನಿ ತ್ರಾಸು ದೇವ್ರು ಕೊಡಬಾರ್ದವ. ಈ ನಮ್ನಿ ತ್ರಾಸು ಯಾರಿಗೂ. ಅಂದ್ರೆ ಈಗ ಸತ್ತ ಹೋತಂಗಾರ ಕೂಸು ಏನು ಮಾಡಿದ್ರಿ? ಅದನ್ನ ಏನು ಮಾಡಕ್ಕೆ ಹೋಗಾರ? ಅಲ್ಲೇ ದವಾಖಾನೆನ ರಮಾಣ್ ಮಾಡಿದ್ರು. ಹೌದಾ, ಅದೇನು ಕೂಸು ಅನ್ನಂಗ ಇತ್ತು, ಮಾಂಸದ ಮುದ್ದೆಗಿತ್ತು. ಮತ್ತು ಇನ್ನೇನು ಮಾಡಕ್ಕೆ ಹೋಗಾರ? ಅದನ್ನ ಇಲ್ಲಿಗೆ ತಂದು ಅವ್ರನ್ನ ದವಾಖಾನೆಗೆ ಬಿಟ್ಕೊಂಡು ಎಲ್ಲ ಮಾಡೋದು ಆಗ್ಬೇಕಲ್ಲೇ. ಹಾಗಾಗಿ ಬಡ ಅಲ್ಲೇ ಅವ್ರಿಗೆ ಹೇಳ್ಬಿಟ್ಲ ಮಾಡಿಸಿ ಮುಗಿಸ್ಬಿಟ್ರು ಅವರು. ಭಾರಿ ಗಟ್ಟಿವಾಗಿ, ಭಾರಿ ಗಟ್ಟಿ. ನಮ್ಮಂತರಿಗೆಲ್ಲ ತಡ್ಕೊಳಕ್ಕಾಕತ್ತೇನೆ ಇವನ್ನೆಲ್ಲ. ಇವ ಆಕಿ ಎಂತಕ್ಕಿದ್ದಾಳ ನೋಡಕ್ಕಿ ಬೀಗ್ತಿ. ಆಕಿ ಹೆಣ ಎತ್ಲಿಕ್ಕಿ ಖುಷಿನ ಚೆನ್ನಾಗಿ ನೋಡ್ಕೊಳಕ್ ಬಂದಿದ್ದಲ್ಲ ಅಂತಾನೆ ಆಕಿಗೆ. ಅಯ್ಯೋ ವರದಕ್ಷಿಣೆ ಮದುವೆಯಾಗಿ ಮಾಡಕ್ಕೆ ನಮ್ಮ ಮುಂದೆ ವರದಕ್ಷಿಣೆ ಅಷ್ಟು ಕೊಡ್ರಿ ಇಷ್ಟು ಕೊಡ್ರಿ ಹಿಂಗ ಮಾಡ್ಬೇಕು ಮದ್ವಿನ. ಅಯ್ಯೋ ಅಡಿಗೆ ಆಗೊಂದಿಟ್ಟು ಇದು ಕಮ್ಮಿಗಿತ್ತೇವ, ಪಲ್ಯ ಉಪ್ಪು ಕಮ್ಮಿಗಿತ್ತು, ಪಲ್ಯನೂ ಅಲ್ಲ. ಎಷ್ಟು ಮಾತಾಡಿದ್ಲು ಅಂದಿಕಿ. ಏನ್ ಮಾಡ್ಬೇಕು? ನಮ್ಮ ಹಣೆ ಬಾರ, ನಮ್ಮ ಅನ್ಪೂರ್ಣ ಅವನ ಹಣೆ ಬಾರ ಸರಿ ಇಲ್ಲವ ಯವ್ವ. ಬಿಡುವ, ಚಾ ತಗೋರಿ. ತಾರವ ಆಂಟಿ, ಚಾ ತಗೋರಿ. ತಾತಾರವ. ನಿಮ್ಮ ಅವ್ರಿಗೆ ಕೊಡ್ಬೇಕಾಗಿತ್ತ? ತಗೊಂಬರ್ತೇನೆ ತಗೋರಿ. ಯವ್ವ ನಾವ ನಿನ್ನ ಹಿಂಗ ತಲೆ ಎತ್ತಿ ನೋಡ್ಬೇಕವ. ನಾಳೆ ಮದುವೆ ಆಗನ ಗತಿ ಹೆಂಗ ಅಂತ ನಾನು. ನಿನ್ನ ಉದ್ದಕ್ಕೆ ಯಾವ ಗಂಡು ಸಿಗಂಗಿಲ್ಲ ಬಿಡ ದೀಪ. ಲೈಟ್ ಕಂಬಾಗ್ಯವ. ಹಾಗ ಹುಡುಗರನ್ನ ಹುಡುಕಿ ಸಾಕಾಗತ್ತಗ ನಿಮ್ಮ ಅಪ್ಪಗೆ. ನಿನಗಿಂತ ಉದ್ದಿದ್ದು ಹುಡುಗರು ಸಿಗ್ಬೇಕಲ್ಲೇ. ಇವ ನಿನ್ನಾಟ ಸಿಗೋದ ಅಪರೂಪ ಅಂತ ನಾನು. ಹೇಳ್ತಿ ಒಂದು ಈಟು ಗಿಡ್ಕ ಗಂಡ ಒಂದು ಈಟು ಉದ್ದಕ್ಕಿದ್ರನ ಚಂದ ಅದ ನೋಡಾಕ. ಆದ್ರೂ ಬರೋಬ್ಬರಿ ಕೆಲಸ ಕೊಟ್ಟಗ ನಿಮ್ಮ ಅಪ್ಪ ಹುಡುಕಿ ಸಾಕಾಗಬೇಕು. ಅಂದಂಗ ಮೀನಾಕ್ಷಿ, ದೀಪ ಎಲ್ಲರ ಗಂಡು ಹುಡುಕಾಕತ್ತೀರಿ ಹೆಂಗ? ಚಾ ಕುಡಿಯಾಕತ್ತೀಯನ? ಸುಮ್ಮನೆ ಚಾ ಕುಡಿ. ಅಕ್ಕಿ ಮದುವೆ ಸುದ್ದಿ ಯಾರು ಮಾತಾಡಂದ್ರ ನಿನಗೆ? ಆಕಿಗೆ ಅವೆಲ್ಲ ಇಷ್ಟ ಆಗೋದಿಲ್ಲ. ಆಕಿದ್ರಿಗೆ ಅವನ್ನೆಲ್ಲ ಮಾತಾಡಿದ್ರೆ ಬ್ಯಾಸರ ಹಾಕ್ಯಂದು ಕುಂದಿರ್ತಾ. ಆಕಿ ಬ್ಯಾಸರ ಹಾಕಿ ಕುಂತ್ರ ನನಗೆ ನೋಡೋಕ್ಕಾಗೋದಿಲ್ಲವ. ಸುಮ್ಮನೆ ಇರ್ರಿ. ಅಯ್ಯೋ ಹೋಗ್ಲಿ ಬಿಡವ. ಅಲ್ಲ ಫಸ್ಟ್ ರ್ಯಾಂಕ್ನಾಗ ಪಾಸ್ ಆಗ್ಯಾಳ ಅಂತ ಪೇಪರ್ನಾಗೆಲ್ಲ ಬಂದಿತ್ತಲ್ಲ, ಅದಕ್ಕೆ ಮತ್ತೆ ಏನು ಲಗ್ನ ಮುಂದೆ ಏನಾರ ನೌಕರಿ ಪಕ್ರಿಗೆ ಹೋಗ್ಕಾಳುವ ಏನು ಇನ್ನೂ ಕಲಿತಾಳೋ ಅಂತ ಹಿಂಗೆ ಕೇಳೋಣ ಅಂತ ಕೇಳಿದ್ವ. ನಿನ್ನ ಮಗ ಫೇಲ್ ಆಗಿದ್ನಲ್ಲ, ಕಟ್ಟಿ ಪಾಸ್ ಮಾಡ್ಕೇನು ನಾನು? ಬಡ ಕಟ್ಟಿ ಪಾಸ್ ಮಾಡ್ಕೆ ಅನ್ನ. ಇನ್ನು ಮುದುಕಾಗತ್ತ ಬಡ ಪೇಪರ್ ಕಟ್ಟಿಂದ ಇನ್ನೂ ಪೇಪರ್ ಪಾಸ್ ಮಾಡ್ಕೊಂಡು ಇನ್ನು ಮುಂದೆ ಏನಾರ ಕೋರ್ಸ್ ಮಾಡ್ಕೊಂಡು ಆಮೇಲೆ ನೌಕರಿ ಹಿಡಿದು ಮೇಲೆ ಲಗ್ನ ಮಾಡಿ ಹುಡುಕಿಬೇಕು. ಅದು ಹುಡುಕಿ ಲಗ್ನ ಮಾಡಿ ಅನ್ನೋದ್ರಾಗ ನಮ್ಮ ಮುದುಕಾಗಿ ತಲೆ ಮೇಗಿ ನೀವು ಇರೋ ಎರಡು ಕೂದಲು ಉದ್ರಿ ಹೊಕ್ಕವು. ಮೊದ್ಲ ಪೇಪರ್ ಪಾಸ್ ಮಾಡ್ಕ್ಯಾನ ನಿನ್ನ ಮಗ. ನೀನೇನಲ್ಲೇ 5 ನಿಮಿಷದಾಗ ಮುಂದಿನ 10 ವರ್ಷದ ಜೀವನ ತೋರಿಸ್ಬಿಟ್ಟೆ ಅಲ್ಲ. ತೋರಿಸ್ಬೇಕಾಕತಿ. ಅಂಗೈ ಹುಣ್ಣಿಗೆ ಒಮ್ಮೊಮ್ಮೆ ಕನ್ನಡಿ ಹಿಡಿಬೇಕಾಕತಿ. ಇಲ್ಲ ಅಂದ್ರೆ ಹೋಗ್ಲಿ ಬಿಡಿ. ಯಾಕೆ ಅಂದಾಗ ನಿನ್ನ ಮಗ ಪೇಪರ್ ಕಟ್ಯಾನ? ಇಲ್ಲ ಕಟ್ಯಾನ. ಬಾಡ್ಯಾಗ ಟ್ಯೂಷನ್ ಎಲ್ಲ ಹಚ್ಚಿದ್ರು ಮತ್ತು 2 ಪೇಪರ್ ಹೋಗ್ಯಾವ ನೋಡ. ಇವನು ಎಂತ ಹೊಟ್ಟಿ ಉರಿಸ್ತಾವ ಅಂದ್ರೆ ಗಂಡುಡ್ರು ಹೇಳ್ತಾನೆ. ಇವ ಬೈಕ್ ಬೇಕು ಅಂದ, ಬೈಕ್ ಕೊಡ್ಸಿದೆ. ಫೋನ್ ಬೇಕು ಅಂದ, ಫೋನ್ ಕೊಡ್ಸಿದೆ. ಬರ್ರೆ ಹೊಸ ಅಂಗಿ ಬೇಕು ಅಂದ, ಎಲ್ಲ ಕೊಡ್ಸಿದೆ. ಹಾಕ್ಕೊಂಡು ಸೋಕಿ ಮಾಡ್ಯಾನಲೇ ಬಾಡ್ಯ, ಸೋಕಿ ಮಾಡ್ಯಾನ. ಹೋಗ್ಲಿ ಬಿಡೇವ, ಓದ್ತಾರೆ. ಯಾಕೆ ಹಂಗೆ ಮಾಡ್ತೀರಿ? ಓದು ಅಂತಂದು ಬೆನ್ನಿಗೆ ಬಿದ್ರೆ
ಅವಕ್ ತಲ್ಯಾಗ ಹೋದ್ರ ಓದೇ ಓದ್ತಾವು. ಎಲ್ಲಾ ಕೊಡಿಸಿ ಸೋಕಿ ಮಾಡಕ್ ಹೋಗ ಮಗನ ಅಂತಂದ್ ಕಳ್ಸಾಳ. ಮತ್ತೆ ಸೋಕಿ ಮಾಡ್ಯಾನವ. ಓದ ಹುಡ್ರಿಗೆ ಅವನ್ನೆಲ್ಲ ಯಾಕೆ ಕೊಡಿಸ್ಬೇಕು? ಬುದ್ಧಿ ಇಲ್ಲ. ಹಂಗೆ ಕೇಳಿದ್ಗಿಟ್ಟಿಗೆ ಕೊಡಿಸ್ತೀರೇ, ಅದಕ್ಕೆ ಹಂಗೆ ಮಾಡ್ತಾರ. ತಡಿಯಲ್ಲ ತಡಿ, ನಾಳೆ ನಿನ್ನ ಮಗನ ಬರ್ತಾನ ತಡಿ. ಇಲ್ಲಿ ಬೇಡ ಅಂತಂದು ಹುಬ್ಬಳ್ಳಿ ಪೇಟೆಗಿಟ್ಟು ಓದ್ಸಾಕತ್ತೀಯ ಮಗನ? ಬರ್ಲಿ ತಡಿ, ನಾಳೆ ಅವನು ಹೆಂಗೆ ಏನೇನ್ ಮಾಡ್ಬಿಡ್ತಾನ ಅನ್ನೋದು ಗೊತ್ತಾಕತಿ. ಅವಾಗ ನಾನು ಹೇಳ್ತೇನೆ ನಿನಗೆ. ಯವ್ವ ನನ್ನ ಮಗನ ಭರೋಸೆ ಇಲ್ಲ ನೋಡುವ. ನಾನೇ ಹೇಳ್ತೇನೆ. ನೀ ಏನು ಹೇಳೋದು ನಾನೇ ಹೇಳ್ತೇನೆ ನೋಡು. ಮೊದ್ಲ ನನ್ನ ಮಗನ ಭರೋಸೆ ಇಲ್ಲ. ನನ್ನ ಮಗ ಏನು ಓದ್ತಾನೋ ಏನು ಉದ್ದುರ್ದು ಉಪ್ಪಿಸ್ತಾನೋ ಒಂದು ಗೊತ್ತಿಲ್ಲ. ನಿನ್ನ ಮಗ ಸೋಕಿ ಅಲ್ಲ, ನಿನ್ನ ಮಗನಿಗೆ ನಾ ಡಬಲ್ ಅದ ನನ್ನ ಮಗ. ನಾನು ಅವಂದು ಓದೋದು ಬಿಡೋದು ನಾ ಏನು ಭರೋಸೆ ಹೇಳಂಗಿಲ್ಲವ. ಯಾಕಂದ್ರೆ ನನಗ ಭರೋಸೆ ಇಲ್ಲ ಅವನ ಮೇಲೆ. ಇನ್ನು ನಿನಗೇನು ಹೇಳಕ್ ಹೋಗ್ಲಿ ನಾನು. ನಮ್ಮ ಗೌರಕ್ಕನ ಮಕ್ಕಳು ಶಾಣೆ ನೋಡುವ. ಅವರು ಓದ್ಲಿಲ್ಲ ಅಂದ್ರು ಓದ್ದೇವ್ ನೌಕರಿ ಮಾಡ್ತಾನ. ಓದ್ಲಿಲ್ಲ ಅಂತಂದ್ರು ಊರಾಗೆಲ್ಲ ಒಳ್ಳೆ ಮರ್ಯಾದೆ ಇಟ್ಕೊಂಡು ಒಂದು ಅಂಗಡಿ ತಕ್ಕೊಂಡ್ರು ಒಂದು ಒಳ್ಳೆ ಮರ್ಯಾದೆ ಇಟ್ಕೊಂಡದಾನ ಒಬ್ಬನು. ಇನ್ನೊಬ್ಬನು ಮನೆ ಓದಿ ಬಂದಾನ. ಆದ್ರೂ ಏನ ನಮ್ಮ ಗೌರಕ್ಕನ ಪುಣ್ಯನ ಪುಣ್ಯ. ಏನು ತಲೆ ಕೆಡಿಸ್ಲಾರ್ದಂಗೆ ಹೊಟ್ಟೆ ಉರಿಸ್ಲಾರ್ದಂಗೆ ಮಕ್ಕಳು ಚಂದಂಗ ತಮ್ಮ ಕೆಲಸ ತಾವು ಮಾಡ್ತಾವ ನೋಡು. ಎಷ್ಟು ಚಂದ ಅಲ್ಲಿ ಹುಬ್ಬಳ್ಳಿ ಪೇಟೆಗಿಟ್ರು ಹೆಂಗೆ ಓದ್ಕೆಂದು ಹೆಂಗೆ ಬಂದಾನ ನೋಡವ. ಒಬ್ರೊಬ್ಬರ ಬಳ ಮಾಡಿ ತೋರ್ಸಂಗದ ನಾನು. ಒಂದರ ಚಟ ಅದಾವ ಅವನಿಗೆ. ಹೆಂಗೆ ಅಡ್ಡಾಡ್ತಾನ. ಅವನ ಕೈಯಾಗೂ ಬೈಕ್ ಐತಿವ, ಅವನ ಕೈಯಾಗೂ ಫೋನ್ ಐತಿ. ನೋಡ ಅವ್ನ ಲಕ್ಷಣ ನೋಡಂದಿಟ್ಟು ಹೆಂಗದಾನ ಅನ್ನೋದು. ಹೂನವ ಯವ್ವ, ನಮ್ಮ ಮಕ್ಕಳ ಇಟ್ಟು ಹೊಟ್ಟೆ ಉರಿಸ್ತಾವ ಬಿಡ ಯವ್ವ. ಎಲ್ಲಾರ ಇನ್ನೇನವ ಗೌರಕ್ಕ ಮಗನ ಮದುವೆನ ಇನ್ನ? ಏನಂದಿ? ಸಣ್ಣ ಮಗ ಓದ್ ಮುಗಿಸಿ ಬಂದಾನಲ್ವ, ಇನ್ನೇನು ನೌಕರಿಗೆ ಹೊಕ್ಕಾನೋ ಏನು ಲಗ್ನ ಮಾಡ್ಬೇಕು ಏನು ಅನ್ಕೊಂಡಿರಿ ಅಂತ ಕೇಳಾಕತ್ತೀನಿ. ಬಡ ಹೆಣ್ಣು ಹುಡುಕುವ, ಲಗ್ನ ಮಾಡು. ನಮಗೂ ಸೀರೆ ತಗೊಂಬ ಒಂದೊಂದು. ನಾವು ಗೌರಕ್ಕನ ಹೆಸರು ಹೇಳಿ ಮಹೇಶಪ್ಪನ ಹೆಸರು ಹೇಳಿ ಸೀರೆ ಉಡ್ತೇವೆ ಹೊಸಾವು ಅನ್ನಕತ್ತೇವಿ. ಯವ್ವ ಸೀರೆ ಬೇಕಾದ್ರೆ ಒಂದು ಅಂಗಡಿ ಪೂರ್ತಿ ಸೀರೆ ತಗೊಂಬಂದು ಪೂರ ಊರಿಗೆ ಹಂಚಿಬಿಡ್ತಾನೆ. ಬೇಕಂದ್ರೆ ಹುಡುಗಿ ಹುಡುಕು ಅಂತ ಹೇಳ್ಬೇಡವ ಯವ್ವ. ಹೆಣ ಎತ್ಲಿ ಅವು ಏನು ಹುಡುಗಿಯರ ಎಲ್ಲಾರು ಹುಡುಗಿಯರು ಸಿಗಾಕತ್ತವನೀಗ. ಹುಡುಗಿಯರು ಸಿಗೋದು ಕಷ್ಟ ಆಗೈತವ. ಎಲ್ಲಿ ಲಗ್ನ ಮಾಡಕ್ ಹೋಗ್ಲಿ ಹೋಗ ಯವ್ವ. ಎಲ್ಲಿ ಮನಿ ತಂಡು ಬಿಡಕ್ ಹೋಗ್ಲಿ ನಾನು. ಮತ್ತಿನ್ನೇನ್ ಮಾಡ್ತೀಯ ಗೌರಕ್ಕ? ಮಗ್ಗ ಹೇಳ್ಬಿಡು, ಯಾವ್ದ್ರ ಒಂದ್ ಕರ್ಕೊಂಬಾರಲ್ಲ ತಗಂದು. ಯವ್ವ ಆಟ ಮಾಡ್ಬೇಕಾಗಿತ್ತವ ಅತ್ತಾಗ. ಹೋಗ್ರಲ್ಲ ಹೋಗ್ರಿ, ಯಾವಕಿನ್ರ ಒಬ್ಬಕಿನ್ ಕರ್ಕೊಂಡ್ ಹೋಗ್ರಿ ಅತ್ತಾಗ. ಮನಿ ತುಂಬಿಸ್ಕೊಂತವಿ ಅನ್ನೋ ಪರಿಸ್ಥಿತಿ ಬಂದ್ಬಿಟ್ಟತಿ. ಅಂತೀಯ? ಎಲ್ಲಾರ ಹೆಣ್ ಹುಡ್ಕಾಕ್ ಹೋದ್ರ ಏನ್ ಜೀವ ತಿಂತಾವು ಅಂತಂದ್ರ ಹೆಣ್ಣಿನ ಮನಿ ಕಡಿವು. ಹೆಣ್ಣಿದ್ದವು ಇಂತ ಉರಿಯಾಕತ್ತವು ಅಂದ್ರ ಒಂದ್ ಕಾಲ್ ಇತ್ತವ. ಗಂಡ ಮಕ್ಳಿಗೆ ಅಷ್ಟು ಗಂಡ ಹಡ್ದಾರು ಅಷ್ಟು ಉರಿತಿದ್ರು. ಈಗ ಹೆಣ್ ಹಡ್ದಾರ ನೀ ಉರಿಯಾಕತ್ತಾರ. ಓದಿದ್ದ ಅಂತಂದ್ರ ಓದಿ ನೌಕರಿದಾರದಾನವ ಅಂತಂದು ಹೆಣ್ ಕೇಳಾಕ್ ಹೋಗ್ಲಿ. ಓದ್ಯಾನ ಬೆಂಗಳೂರಾಗ ಇರ್ತಾನ. ತಂದೆ ತಾಯಿ ಜೊತೆ ಇರಬಾರ್ದು ನೋಡು. ಗಂಡ ಹೆಂಡತಿ ಇಬ್ರ ಇರ್ಬೇಕು. ಅತ್ತಿ ನಾದ್ನಿ ಯಾರು ಇರ್ಬಾರ್ದು, ಎಲ್ಲಾರು ಶಟದೋಗಿರ್ಬೇಕು ಅಂತಾರ. ಇನ್ನು ಓದ್ಲಿಲ್ದವ್ನ ಕರ್ಕೊಂಡು ಹೋದ್ರ ಓದಿಲ್ಲ, ಅಯ್ಯ ಹಳ್ಳಿ ಮಕ್ಕ ಹುಳ್ಳಿ ಸಾರು, ಬೇಡವಾ ನಾವು ಕೊಡೋದಿಲ್ಲ ರೈತರಿಗೆ ಅಂತಾರ. ಇನ್ನೂ ಕೆಲವು ಜನ ಅದಾರವ, ನೌಕರಿನೂ ಇರ್ಲಿ ಹುಡುಗ ಬೆಂಗಳೂರಾಗೂ ಇರ್ಲಿ, ಇಲ್ಲಿ ಹಳ್ಳ್ಯಾಗ ಹೊಲಾನೂ ಇರ್ಬೇಕು. ಹೊಲ ಫಲ ಇಲ್ಲ ಅಂದ್ರೆ ಹೆಂಗ? ಬರೀ ನೌಕರಿ ನೆಚ್ಚಿ ಹುಡುಗಿ ಕೊಡಾಕತ್ತೇನು? ನೌಕರಿನೂ ಬೇಕು ಹೊಲಾನೂ ಬೇಕು ಅಂತಾರ. ಏನು ಮಾಡ್ಬೇಕಾದಿತ್ತು ಯವ್ವ ಎಲ್ಲಾರ? ಇವನ್ನೆಲ್ಲವನ್ನು ಒಟ್ಟು ಗುಡಿಸ. ಇತ್ತಾಗ ನೌಕರಿನೂ ಇದ್ದು, ಇತ್ತಾಗ ಹೊಲ ಮನಿ ಇದ್ದು, ಎಲ್ಲ ಇದ್ದು, ಅವ್ರೆಲ್ಲ ಕಂಡೀಷನಿಗೆ ಒಪ್ಪಿಗೆಂದು ಮದುವೆಗೆ ಅಂತ ನಿಂತ್ರ ಗೌರಕ್ಕ ನಿನಗೆ ಹೊಸ ಸುದ್ದಿ ಗೊತ್ತನ? ಮದ್ವಿ ಮಂಟಪದಾಗನ ಒಲ್ಯ ಅಂತಂದು ಹೇಳಿ ಹೊಂಟಾರ ಹೆಣ್ಮಕ್ಳು. ಈಗ ಹುಡುಗಿಯಾರು ಇಂಥ ಮಿಕ್ಕಿ ನಿಂತಾವು ಅಂದ್ರೆ ಯವ್ವ ನೋಡಿದನ. ನಾನು ಬಂದು ಆಗಲ್ ಫೋನ್ಯಾಗ ನೋಡಿದ್ನಿವ ಯವ್ವ. ನನ್ನ ಮಗಳು ತೋರಿಸಿದ್ಲು ಟಿವ್ಯಾಗ ಇವ್ಯಾಗ ಎಲ್ಲ ಅದ ಸುದ್ದಿನ. ಹೋಗು ಅದು ಯಾವ್ದ ಯಾವ ಊರಾಗ ಯವ್ವ ಹಾಸನ ಕಡೆ ಅಂತ ನೋಡು. ಮದ್ವಿ ತನಕ ಎಲ್ಲ ಬಂದೈತಿ. ಮದ್ವಿ ಮಂಟಪ ಹಂಗತೆ ಗನಗ ಅನ್ನಕತ್ತೈತಿ. ಜಗ ಅನ್ನಕತ್ತೈತಿ. ಅಲ್ಲಿ ಅಡಿಗೆ ಮನ್ಯಾಗ ಓಟು ಅಡಿಗೆ ಆಗೈತಿ. ಎಲ್ಲಾರು ಅಡಿಗೆ ಮಾಡಾಕತ್ತಾರ. ಅಲ್ಲಿ ಎಲ್ಲ ತುಂಬಿ ತುಳ್ಕಾಕತ್ತೈತಿವ ಮದ್ವಿ ಹಾಲು. ತಗ ಮದ್ವಿ ಹೆಣ್ಣ ಒಲ್ಲೆ ತಾಳಿ ಕಟ್ಟಿಸ್ಕೊಳಕ ಅಂದು ಯಾವನಲ್ಲ ಓರ್ ಅಂತವಲ್ಲ ಓರ್ ಕೈ ಹಿಡ್ಕೊಂಡು ಹೋಗ್ಬಿಟ್ಲು. ಕುತ್ಕೊಂಡ ನಾವ್ ಅಲ್ಲೇ ಅಳ್ಕಂತ. ಗೋರ್ಮೆಂಟ್ ನೌಕರಿದಾರ ಮತ್ತ ಗೋರ್ಮೆಂಟ್ ಶಾಲ್ಯಾಗ ಪಾಠ ಹೇಳ್ತಾನಂತ ನೋಡವ. ನೌಕರಿದಾರ ಬೇಕು ರೈತರಿಗೆ ಕೊಡಂಗಿಲ್ಲ ಹೆಣ್ಮಕ್ಳನ್ನ ಅಂದ್ರ ಇವ. ಈಗ ನೌಕರಿದಾರ ಹೋದ್ರ ನನ್ಗೆ ಲವರ್ ಅದಾನ ಬಾಯ್ ಫ್ರೆಂಡ್ ಅದಾನ ಅಂತಂದು ಹೊಂಟ್ ಬಿಟ್ರು ಅಂದ್ರ ನೌಕರಿದಾರಿಗೂ ಹೆಣ್ಣು ಸಿಗೋಲ್ರು ಗೌರಕ್ಕ. ಈಗ ಹೆಣ್ಣು
ಹೆಣ್ಣು ಸಿಗೋದು ಕಷ್ಟ ಐತಿ ಯವ್ವ, ಹೆಣ್ಣು ಸಿಗೋದು ಕಷ್ಟ ಐತಿ. ನಾನು ಲಗ್ನನ ಮಾಡಬಾರ್ದು ಅನ್ಕೊಂಬಿಟ್ಟ ನನ್ನ ಮಗ. ಇನ್ನ ಯಾವಾರ ಕರ್ಕೊಂಬರಲ್ಲ, ಇಲ್ಲಾಂದ್ರೆ ನಾನಂತೂ ಹೋಗೋದಿಲ್ಲಪ್ಪ ಹುಡ್ಕಾಕಂತ ಹೇಳ್ತಾನವ. ಯಾವನ ಮಾಡ್ಯಾನ ಯವ್ವ ನೋಡ ಪಾಪ, ಅಷ್ಟೆಲ್ಲ ಅಡಿಗೆ ಪಡಿಗೆ ಎಲ್ಲ ಖರ್ಚು. ಆಕಿ ಇಲ್ಲ ಓರನ್ ಜೋಡಿನ ಹೋಗಕ್ಕೆ ಆದ್ರೆ ಮೊದ್ಲ ಹೇಳಿ ಕೇಳಿ ಇಲ್ಲ ಓಡೇ ಹೋಗುವಲ್ಲಕ್ಕ, ಹೋಗ್ಬೇಕಾ ಮೊದ್ಲ ಹೋಗ್ಬೇಕಿಲ್ಲ. ಅವ್ರಪ್ಪ ಅವಾಗ ಅಷ್ಟು ಕಷ್ಟ ಯಾಕೆ ಕೊಡ್ಬೇಕಾ? ಅಷ್ಟು ಕೊಂಡೆಲ್ಲ ಮಾಡಕ್ ಹಚ್ಚಿತ್ತು, ಸಾಕರ್ಚಕತೇನೆ ಯವ್ವ. ಒಂದ್ ಹೆಣ್ಮಗಳು ಮದ್ವಿ ಮಾಡ್ಬೇಕು ಅಂದ್ರ ಅಪ್ಪ ಅದವ ಜೀವನ ಪರ್ಯಂತೇನು, ಯವ್ವ ಅದಕ್ಕಿ ಯಪ್ಪ ಅದವ ಜೀವನ ಪರ್ಯಂತ ಅವ್ರ ಜೀವ ಸೋಸಿ ಅಷ್ಟು ರೊಕ್ಕ ಜಮಾ ಮಾಡಿರ್ತಾರ. ಅಷ್ಟು ಮದ್ವಿ ತನಕ ಒಂದು ಜಮಾ ಮಾಡ್ಬೇಕು ರೊಕ್ಕನ ಅಂದ್ರೆ ಎಷ್ಟು ದಿನ ಅವರು ಕೂಳ್ ಬಿಟ್ಟಿರ್ತಾರ, ಅವ್ರು ಎಷ್ಟು ಹೊಟ್ಟಿ ಕಟ್ಟಿರ್ತಾರ, ಬಟ್ಟಿ ಕಟ್ಟಿರ್ತಾರ. ಅವ್ರ ಕಷ್ಟ ಅವ್ರಿಗೆ ಗೊತ್ತು. ಹಂಗ ಎಲ್ಲ ಹಾಳು ಮಾಡಿ ಹೋದ್ರ ಆಕಿ ಉದ್ದಾರ ಕಳಾಕಿ ಅದೇನ ಖರೆ ಅನ್ನ ಗೌರಕ್ಕ, ಅಂತವು ಉದ್ದಾರ ಆಗದಲ್ಲವು. ಹೋಗ್ಲಿ ಬಿಡ್ರಿ ಅವ, ಅವ್ರಿಷ್ಟ ಅವ್ರ ಮಾತು, ನಮ್ಗೆ ಎದಕ್ ಬೇಕು? ಅಲ್ಲ ನಾ ಯಾಕೆ ಹೇಳ್ದು ಈಗಂತಂದ್ರೆ, ಎಂಥವ್ರಿಗಾದ್ರೂ ಈಗ ಹೆಣ್ಣು ಸಿಗೋದು ಭಾರಿ ಕಷ್ಟ ಐತಿವ ಅಂತ ಅಷ್ಟ. ನೌಕರಿದಾರರಿಗೂ ಸಿಗೋದು ಕಷ್ಟನ, ರೈತರಿಗೂ ಸಿಗೋದು ಕಷ್ಟನ. ಹಿಂಗ ಪರಿಸ್ಥಿತಿ ಇಷ್ಟಕ್ಕೆ ಹದಗೆಟ್ಟವು. ಸುಮ್ಮನೆ ಕಳಿಸ್ಕೊಂತ್ರ ಪಾಪ ಅವ್ರು ತಂದೆ ತಾಯಿ, ಹಡಕ್ ತಂದೆ ತಾಯಿ ಹೊಸ ಬೇಕಲ್ಲ ಗೌರಕ್ಕ, ಇನ್ನೇನ್ ಮಾಡಾಕತಿ? ಮಂದಿ ತುಂಬಿದ ಮಂದಿಯಾಗ ಮರ್ಯಾದೆ ತೆಗೆದ್ಬಿಟ್ಟ, ಇನ್ನೇನ್ ಮಾಡಾಕತಿ ಹೇಳು? ಪಾಪ ಅವ್ರ ಎಷ್ಟು ಹೊಟ್ಟೆ ಉರ್ಸ್ಕೊಂಡ್ರಕ್ಕಲ್ಲ. ಅಯ್ಯವ್ವ ಕಾಲ ಭಾರಿ ಕೆಟ್ಟೋತವ, ಕಾಲು ಕೆಟ್ಟೋತು.